ಸೊ ನಿಮಗೆ ಎಕ್ಸಾಮ್ ಅಲ್ಲಿ ಈಗೇನ್ ನಾವು ಬರ್ಕೊಂಡಿದೀವಲ್ಲ, ಯಾವ್ದು ಎರೋಷನ್ ಅಂತ ಗೊತ್ತಿರಬೇಕು, ಯಾವ್ದು ಡೆಪಾಸಿಷನ್ ಅಂತ ಗೊತ್ತಿರಬೇಕು. ಓಕೆ, ಸೊ ಇದೆಲ್ಲ ರಿವರ್ಸ್. ನೆಕ್ಸ್ಟ್ ವಿಲ್ ಸಿ ಗ್ರೌಂಡ್ ವಾಟರ್. ಗ್ರೌಂಡ್ ವಾಟರ್ ಅಲ್ಲಿ ಎರೋಷನ್ ಬರುತ್ತೆ, ಡೆಪಾಸಿಷನ್ ಬರುತ್ತೆ. ನಿಮಗೆ ಎಕ್ಸಾಮ್ ಅಲ್ಲಿ ಕೊನೆಗೆ ಫಸ್ಟ್ ಯಾವ ಲ್ಯಾಂಡ್ ಫಾರ್ಮ್ ಯಾವ್ದು ಅಂತ ಗೊತ್ತಿರಬೇಕು, ಅಂಡ್ ಅದರಲ್ಲಿ ಎರೋಷನ್ ಡೆಪಾಸಿಷನ್ ಅಂತ ಗೊತ್ತಿರಬೇಕು. ಓಕೆ, ಲ್ಯಾಂಡ್ ಫಾರ್ಮ್ಸ್ ಕ್ರಿಯೇಟೆಡ್ ಬೈ ದ ಗ್ರೌಂಡ್ ವಾಟರ್. ಸೊ ಗ್ರೌಂಡ್ ವಾಟರ್ ಇಸ್ ಅ ಮೇಜರ್ erosive agent, especially in the limestone and chalk related regions ಅಲ್ಲಿ. ಸೊ ನಿಮಗೆ ಎಲ್ಲಿ ಲೈಮ್ಸ್ಟೋನ್ ಇರುತ್ತಲ್ಲ, let's say you have a earth's crust here, ಒಳಗಡೆ ಎಲ್ಲೋ ಕ್ಯಾಲ್ಸಿಯಂ ಕಾರ್ಬೊನೇಟ್ ಡೆಪಾಸಿಷನ್ಸ್ ಇದೆ. ದಟ್ ಮೀನ್ಸ್ ಯುವರ್ ಲೈಮ್ಸ್ಟೋನ್ ಅಂಡ್ ಚಾಕ್ ಡೆಪಾಸಿಟ್ ಆಗಿದೆ ಅನ್ಕೊಳ್ಳಿ. ಈಗ this is the earth surface. ಸೊ ಯಾವಾಗ ಮಳೆ ಬರುತ್ತಲ್ಲ, ಮಳೆ ನೀರು ಪರ್ಕ್ಯುಲೇಟ್ ಆಗುತ್ತೆ. ಕೆಲವೊಂದು ವೀಕ್ ಪಾಯಿಂಟ್ಸ್ ಇಂದ ಈಸಿಯಾಗಿ ಪರ್ಕ್ಯುಲೇಟ್ ಆಗುತ್ತೆ. ಸೊ ಪರ್ಕ್ಯುಲೇಟ್ ಆದಾಗ ಯಾವಾಗ ವಾಟರ್ ರೀಚ್ ಆಗುತ್ತಲ್ಲ, ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಇನ್ ದ ಅಟ್ಮಾಸ್ಫಿಯರ್ ಏನಾಗುತ್ತೆ, ಇಟ್ ಕ್ರಿಯೇಟ್ಸ್ H2CO3 which is called as carbonic acid. ಈ CaCO3 ಜೊತೆ H2CO3 ಫಾರ್ಮ್ ಆಗುತ್ತೆ. ಸೊ ದಿಸ್ ವಿಲ್ ಕಂಪ್ಲೀಟ್ಲಿ ಡಿಸ್ಮ್ಯಾಂಟಲ್ CaCO3. ಅವಾಗ ಏನಾಗುತ್ತೆ, ಈ ಕ್ಯಾಲ್ಸಿಯಂ ಕಾರ್ಬೊನೇಟ್ ಕಂಪ್ಲೀಟ್ ಆಗಿ ವಾಶ್ ಔಟ್ ಆಗುತ್ತೆ. ಇಟ್ ಕ್ರಿಯೇಟ್ಸ್ ಅ ಹಾಲೋ ಸ್ಟ್ರಕ್ಚರ್ ಹಿಯರ್ ಕಾಲ್ಡ್ ಆಸ್ ಕೇವ್. ಸೊ ಇದು ಇಲ್ಲಿಂದ ವಾಟರ್ ಪರ್ಕ್ಯುಲೇಟ್ ಆಗುತ್ತೆ. ಸೊ ಇದು ಫಾರ್ಮ್ ಆಗಕ್ಕೆ ನಾಟ್ ಜಸ್ಟ್ 1 year or 2 years, ಅಗೇನ್ ಇಟ್ ಟೇಕ್ hundreds of years ಒಂದು ರೀಜನ್ ಅಲ್ಲಿ. ಓಕೆ, ಸೊ ಫಸ್ಟ್ ಇಲ್ಲಿ ಈ ತರ ಗ್ಯಾಪ್ಸ್ ಕ್ರಿಯೇಟ್ ಆಗುತ್ತೆ. ಇಲ್ಲಿಂದ ಈಸಿಯಾಗಿ ವಾಟರ್ ಒಳಗಡೆ ಪರ್ಕ್ಯುಲೇಟ್ ಆಗುತ್ತೆ, ಡಿಪ್ರೆಷನ್ಸ್ ತರ. ಸೊ ಫಸ್ಟ್ ಒಂದು ರೀಜನ್ ಅಲ್ಲಿ ಯು ವಿಲ್ ಹ್ಯಾವ್ ಈ ತರ ರೀಜನ್ಸ್ ಅಲ್ಲಿ ಫಸ್ಟ್ ಈ ತರ ಲ್ಯಾಂಡ್ ಫಾರ್ಮ್ಸ್ ಕ್ರಿಯೇಟ್ ಆಗುತ್ತೆ, ಸ್ಪೈಕ್ಸ್ ತರ. ಇದಕ್ಕೆ ನಾವು ಕ್ಲೈಂಟ್ ಅಂತ ಕರಿತೀವಿ, ಇದಕ್ಕೆ ನಾವು ಗ್ರೈಕ್ ಅಂತ ಕರಿತೀವಿ. ನಿಮ್ ಮೇಲ್ಗಡೆಯಿಂದ ನೋಡಿದ್ರೆ ದೇ ಲುಕ್ ಲೈಕ್ ಅ ಸ್ಮಾಲ್ ಸರ್ಕ್ಯುಲರ್ ಡಿಪ್ರೆಷನ್ಸ್, ಹೋಲ್ಸ್ ತರ ಇರುತ್ತೆ. ಆ ಹೋಲ್ ಇಂದ ಈಸಿಯಾಗಿ ಮಳೆ ನೀರು ಒಳಗಡೆ ಹೋಗ್ತಿರುತ್ತೆ, ಪರ್ಕ್ಯುಲೇಟ್ ಆಗ್ತಿರುತ್ತೆ. ಬಿಕಾಸ್ ಇಲ್ಲೂ ಏನಿರುತ್ತೆ, ಲೈಮ್ ಸ್ಟೋನ್ ಡೆಪಾಸಿಷನ್ಸ್ ಇರುತ್ತೆ, ಅದು ವಾಶ್ ಔಟ್ ಆಗಿರುತ್ತೆ, ಹಾಗೆ ಡಿಪ್ರೆಷನ್ ಕ್ರಿಯೇಟ್ ಆಗಿರುತ್ತೆ. ಇಲ್ಲಿಂದ ನಿಮ್ಗೆ ನೀರು ಈಸಿಯಾಗಿ ಒಳಗಡೆ ಹೋಗ್ತಿರುತ್ತೆ. ಇದು ಹೊರಡೆ ಹೋಗಿ 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 ಕೆಳಗಡೆ ಇರೋ CaCO3 ವಾಶ್ ಔಟ್ ಮಾಡಿ ಇಲ್ಲಿ ನಿಮ್ಗೆ ಕೇವ್ ಫಾರ್ಮ್ ಆಗುತ್ತೆ ಫಾರ್ ದ ಪರ್ಫೆಕ್ಟ್ ಟೈಮ್. ಈ ಕೇವ್ ಅಲ್ಲಿ ಇಲ್ಲಿರೋ ಸೊ ಲೈಮ್ಸ್ಟೋನ್ ಸ್ವಲ್ಪ ಸ್ವಲ್ಪ ಲೈಮ್ಸ್ಟೋನ್ ಇರುತ್ತಲ್ಲ, ಅದು ಡೆಪಾಸಿಟ್ ಆಗಿ 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 ಆ ಕಡೆ ಮೇಲ್ಗಡೆ ಮತ್ತೆ ಕೆಳಗಡೆ ಯು ಹ್ಯಾವ್ ಸರ್ಟನ್ ಪ್ರೊಜೆಕ್ಷನ್ಸ್ ದಟ್ ಆರ್ ಫಾರ್ಮ್. ಇದಕ್ಕೆ ನಾವು ಸ್ಟಲಕ್ಟೈಟ್ ಮತ್ತೆ ಸ್ಟಲಗ್ಮೈಟ್ ಅಂತ ಕರಿತೀವಿ. ಇದನ್ನ ಯಾವ್ದು ನಾವು ಜಾಸ್ತಿ ನೋಡಿರಲ್ಲ ಲೈಫ್ ಅಲ್ಲಿ. ಸೊ ದೀಸ್ ವಿಲ್ ಬಿ ಬೇಸಿಕಲಿ ಯುವರ್ ಲೈಮ್ಸ್ಟೋನ್ ಡೆಪಾಸಿಟ್ಸ್, ವೈಟ್ ಕಲರ್ ಇರುತ್ತೆ. ಇದು ಬೆಳೀತಾ ಬೆಳೀತಾ ಎರಡು ಕಂಬೈನ್ ಆಗ್ತವೆ, ಅವಾಗ ಇದಕ್ಕೆ ಕ್ಯಾಲ್ಸೈಟ್ ಪಿಲ್ಲರ್ಸ್ ಅಂತ ಕರಿತೀವಿ. ಮೇಲ್ಗಡೆ ಇರೋ ಡಿಪ್ರೆಷನ್ಸ್ ಏನಿರುತ್ತಲ್ಲ, ಅದು ನೀರು ಹರಿದು 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 ಇನ್ನೂ ದೊಡ್ಡದಾಗತ್ತೆ. ಬೇಸಿಕಲಿ ವೆದರಿಂಗ್ ಆಗಿ ಆಗಿ ದೊಡ್ಡದಾಗ್ತಾ ಹೋಗುತ್ತೆ. ಓವರ್ ದ ಪೀರಿಯಡ್ ಆಫ್ ಟೈಮ್ ದೇ ವಿಲ್ ಫಾರ್ಮ್ ಸಮಥಿಂಗ್ ಲೈಕ್ ದಿಸ್. ಈ ತರ ಬಿಗ್ ಡಿಪ್ರೆಷನ್ಸ್ ಫಾರ್ಮ್ ಮಾಡ್ತಾರೆ, ಒಳಗಡೆ ಕೇವ್ ಇರುತ್ತೆ. ಆವಾಗ ಇದಕ್ಕೆ ನಾವು ಸ್ವಾಲೋ ಹೋಲ್ ಆರ್ ಸಿಂಕ್ ಹೋಲ್ ಅಂತ ಕರಿತೀವಿ, ಅಥವಾ ವಿ ಕಾಲ್ ಇಟ್ ಆಸ್ ಡೊಲೈನ್ಸ್ ಅಂತ ಕರಿತೀವಿ. ಇಲ್ಲಿಂದ ನೀರು ಪರ್ಕ್ಯುಲೇಟ್ ಆಗ್ತಾ ಇರುತ್ತೆ ಒಳಗಡೆ. ಓವರ್ ದ ಪೀರಿಯಡ್ ಆಫ್ ಟೈಮ್ ಇದು ದೊಡ್ಡದು ಆಗ್ತಾ ಆಗ್ತಾ ಏನಾಗುತ್ತೆ, ಕಂಪ್ಲೀಟ್ ಆಗೆಲ್ಲ ಕೊಲಾಪ್ಸ್ ಆಗ್ಬಿಡುತ್ತೆ. ಆವಾಗ you will have something like this. ಈ ತರದ ಲ್ಯಾಂಡ್ ಫಾರ್ಮ್ ಕ್ರಿಯೇಟ್ ಆಗಿರುತ್ತೆ. ಇದಕ್ಕೆ ನಾವು ಉವಾಲ ಅಂತ ಕರಿತೀವಿ. ಸೊ ನಿಮಗೆ ಈ ತರ ಲೈಮ್ ಸ್ಟೋನ್ ಡೆಪಾಸಿಷನ್ಸ್ ಇರೋ ಲ್ಯಾಂಡ್ ಫಾರ್ಮ್ಸ್ ಇಂಡಿಯಾದಲ್ಲಿ ಅಷ್ಟೊಂದಿಲ್ಲ. ಟು ಸಮ್ ಎಕ್ಸ್ಟೆಂಟ್ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಅಲ್ಲಿ ಚೆನ್ನಾಗಿದೆ. ಹಾಗೆ ಅಂಡಮಾನ್ ನಿಕೋಬಾರ್ ವಿಸಿಟ್ ಮಾಡಿದ್ರೆ ಯು ವಿಲ್
see good caves. But regions like ಅಂದ್ರೆ ಎಲ್ಲೆಲ್ಲಿ ಮೊದಲು ಮೇಜರ್ ಆಗಿ ತೆತ್ತಿಸಿ ಇತ್ತಲ್ಲ ಅದ್ರ ರೆಮಿನೆಂಟ್ಸ್ ಏನಿದಲ್ಲ ಅಲ್ಲಿ ನಿಮಗೆ ಕೇವ್ ಲ್ಯಾಂಡ್ ಫಾರ್ಮ್ ಜಾಸ್ತಿ. ಫಾರ್ ಎಕ್ಸಾಂಪಲ್ ರಷ್ಯಾದಲ್ಲಿ ಯು ಹ್ಯಾವ್ ಗುಡ್ ಕೇವ್ ಲ್ಯಾಂಡ್ ಫಾರ್ಮ್ಸ್. ಸೊ ನಿಮಗೆ ಗ್ರೌಂಡ್ ವಾಟರ್ ಇಂದ ಫಾರ್ಮ್ ಆಗೋ ಲ್ಯಾಂಡ್ ಫಾರ್ಮ್ಸ್ಗೆ ನಾವು ಟೆಕ್ನಿಕಲಿ ವಿ ಕಾಲ್ ಇಟ್ as ಕಾಸ್ಟ್ ಲ್ಯಾಂಡ್ ಫಾರ್ಮ್ಸ್ ಅಂತ ಕರಿತೀವಿ. ಸೊ ಈ ಕಾಸ್ಟ್ ಅನ್ನೋ ಹೆಸರು ಬಂದಿರೋದೆ ಫ್ರಮ್ ದ ರಷ್ಯಾ ರೀಜನ್. ರಷ್ಯಾದಲ್ಲಿ ಕಾಸ್ಟ್ ಅನ್ನೋ ರೀಜನ್ ಇದೆ, ಅಲ್ಲಿ ಗುಡ್ ಕೇವ್ಸ್ ಕ್ರಿಯೇಟ್ ಆಗಿದೆ, ಹಾಗೆ ಆ ಹೆಸರು ಕೊಟ್ಟಿದ್ದಾರೆ. ಸೊ ಪ್ರಾಕ್ಟಿಕಲ್ ಆಗಿ ಈ ಎಲ್ಲಾ ಸಿಂಕ್ ಹೋಲ್, ಸ್ವಾಲೋ ಹೋಲ್ ಇದೆಲ್ಲ ಹೆಂಗ್ ಕಾಣುತ್ತೆ ಅಂದ್ರೆ ಸೊ ದೀಸ್ ಆರ್ ದ ಸ್ಮಾಲ್ ಡಿಪ್ರೆಷನ್ಸ್ ಹೇಳಿದಲ್ಲ, ಡೊಲೈನ್ ಸಿಂಕ್ ಹೋಲ್ಸ್ ಅಂತ ಹೇಳ್ತೀವಿ. ಅಲ್ಲಿಂದ ನೀರು ಒಳಗಡೆ ಹೋಗ್ತಿರುತ್ತೆ. ಒಳಗಡೆ ಈ ತರ ಫುಲ್ ಚಾನಲ್ ಇರುತ್ತೆ. ಇದೆಲ್ಲ ಕೇವ್ ಇದು. ಅಲ್ಲಿ ಎಲ್ಲ ಪರ್ಕ್ಯುಲೇಟ್ ಆಗಿರೋ ನೀರು ನದಿ ತರ ಹರಿತಿರುತ್ತೆ, ಲಿಟರಲಿ ಲೈಕ್ ಅ ರಿವರ್ ಈ ಚಾನಲ್ಸ್ ಇಂದ. ಓಕೆ, ಸೊ ನೋಡಿ ಫುಲ್ ಬಾಟಮ್ ಅಲ್ಲಿ ಇಲ್ಲೆಲ್ಲ ನೀರು ಗ್ರೌಂಡ್ ಟೈಪ್ ಇಲ್ಲಿರುತ್ತೆ. ಮಾನ್ಸೂನ್ ಟೈಮಲ್ಲಿ ಅಂತೂ ಇಲ್ಲೆಲ್ಲ ಫುಲ್ ನೀರು ಹರಿತಿರುತ್ತೆ. ಸೊ ಪ್ರಾಕ್ಟಿಕಲ್ ಆಗಿ ನಿಮ್ಮ ಸ್ಟಲಾಕ್ಟೈಟ್ ಸ್ಟಾಲಗ್ಮೈಟ್ ಅಂದ್ರೆ ಈ ತರ ಇರುತ್ತೆ ನೋಡಿ. ಮೇಲ್ಗಡೆ ಕೇವ್ ಸೀಲಿಂಗ್ ಇಂದ ಪ್ರೊಜೆಕ್ಷನ್ಸ್ ಇರುತ್ತೆ, ಲೈಮ್ ಸ್ಟೋನ್ ಪ್ರೊಜೆಕ್ಷನ್ಸ್, ಅದಕ್ಕೆ ನಾವು ಸ್ಟಲಾಕ್ಟೈಟ್ ಅಂತ ಕರಿತೀವಿ. ಬಾಟಮ್ ಇಂದ ಸ್ಟಲಾಗ್ಮೈಟ್ ಅಂತ ಕರಿತೀವಿ. ಓಕೆ, ಸೊ ವರ್ಟಿಕಲಿ ಹಿಂಗ್ ಕಾಣ್ತಿರತ್ತೆ. ನಿಮ್ ನೋಡಿ ಇಲ್ಲೆಲ್ಲ ಫುಲ್ ಇದೆ ಅನ್ಸುತ್ತಲ್ಲ, ಇಲ್ಲಿ ನೋಡಿ ಕಂಪ್ಲೀಟ್ ಡಿಪ್ರೆಷನ್ ಇದೆ. ಯಾಕೆ ಅಂದ್ರೆ ಈ ಪಾರ್ಟ್ ಎಲ್ಲ ಕೊಲಾಪ್ಸ್ ಆಗ್ಬಿಟ್ಟಿರತ್ತೆ, ಉವಾಲ ತರ. ಇಲ್ಲೆಲ್ಲ ಕೇವ್ಸ್ ಇದೆ ಆಕ್ಚುಲಿ. ದೀಸ್ ಆರ್ ಕೇವ್ ಓಪನಿಂಗ್ಸ್, ಯು ಕ್ಯಾನ್ ಗೋ ಇನ್ಸೈಡ್. ಓಕೆ, ಮತ್ತೆ ಕೇವ್ ಒಳಗಡೆ ಹೋದ್ಮೇಲೆ ಅಲ್ಲಿ ಮತ್ತೆ ಲೈಮ್ ಸ್ಟೋನ್ ಇರುತ್ತೆ, ಅಲ್ಲಿ ಮತ್ತೆ ಡಿಪ್ರೆಷನ್ ಕ್ರಿಯೇಟ್ ಆಗಿರುತ್ತೆ. ಅದಕ್ಕೆ ನಾವು ಬ್ಲೈಂಡ್ ವ್ಯಾಲೀಸ್ ಅಂತ ಕರಿತೀವಿ. ಐ ಥಿಂಕ್ ರೀಸೆಂಟ್ ಆಗಿ ಒಂದು ಕೇರಳ ಮಲಯಾಳಂ ಮೂವಿ ಬಂತು ನೋಡಿದ್ರಾ, ಮಂಜುಮಲ್ ಬಾಯ್ಸ್ ಅಂತ. ಸೊ ದ ರೀಜನ್ ವೇರ್ ಹಿ ಫಾಲ್ಸ್, ದಟ್ಸ್ ಅ ಬ್ಲೈಂಡ್ ವ್ಯಾಲಿ ಅಂತ ಕರಿತೀವಿ. ಗೊತ್ತೇ ಇರಲ್ಲ, ಸಡನ್ ಓಡಿರುತ್ತೆ. ಅದು ಎಷ್ಟು ಒಳಗಡೆ ಇರುತ್ತೆ ಅಂದ್ರೆ ಇಟ್ ವಿಲ್ ಕನೆಕ್ಟ್ ಟು ಸಮ್ ಅದರ್ ಕೇವ್. ಸೊ ಆ ತರ ಗ್ರೌಂಡ್ ವಾಟರ್ ಲೈಮ್ ಸ್ಟೋನ್ ರೀಜನ್ ಒನ್ಸ್ ಒಳಗಡೆ ಹೋಯ್ತು ಅಂದ್ರೆ ಯು ವಿಲ್ ಹ್ಯಾವ್ ಮಲ್ಟಿಪಲ್ ಚಾನಲ್ಸ್ ಲೈಕ್ ದಿಸ್. ಯಾವ್ದು ಎಲ್ಲೊಂದು ಕನೆಕ್ಟ್ ಆಗ್ಬಿಟ್ಟಿರುತ್ತೆ ನೋಡಿ. ಈಗ ಇಲ್ಲೆಲ್ಲ ಹೋಗಿರ್ತೀರಾ, ಇಲ್ಲಿಂದ ಸಡನ್ ಆಗಿ ಬೀಳ್ತೀರಾ ಇಲ್ಲಿಗೆ. ದಿಸ್ ಇಸ್ ಅ ಬ್ಲೈಂಡ್ ವ್ಯಾಲಿ, ಗೊತ್ತೇ ಇರಲ್ಲ ಇದೆ ಅಂತ. ಸೊ ಓವರ್ ದ ಪೀರಿಯಡ್ ಆಫ್ ಟೈಮ್ ಹಿಂಗ್ ಕ್ರಿಯೇಟ್ ಆಗುತ್ತೆ. ಈ ರೀಸನ್ ಎಲ್ಲ ಮೊದಲು ಒಂದೇ ಲೆವೆಲ್ಗೆ ಇರುತ್ತೆ. ಎಲ್ಲೆಲ್ಲಿ ಲೈಮ್ ಸ್ಟೋನ್ ಡೆಪಾಸಿಟ್ ಆಗಿರುತ್ತೆ ಅದು ಓವರ್ ದ ಪೀರಿಯಡ್ ಆಫ್ ಟೈಮ್ ಸಿಂಕ್ ಹೋಲ್, ಡೊಲೈನ್ ಎಲ್ಲ ಆಗ್ಬಿಟ್ಟು ಕೊಲಾಪ್ಸ್ ಆಗಿ ಮಿಕ್ಕಿದ ಹಾರ್ಡ್ ರಾಕ್ ಅಷ್ಟೇ ಉಳ್ಕೊಂಡಿರುತ್ತೆ. ಇದಕ್ಕೆ ನಾವು ಕಾಸ್ಟ್ ಟವರ್ಸ್ ಅಂತ ಕರಿತೀವಿ. ದೇ ಲುಕ್ ಲೈಕ್ ಟವರ್ಸ್ ಅಲ್ಲ, ಅಪಾರ್ಟ್ಮೆಂಟ್ ಬಿಲ್ಡಿಂಗ್ಸ್ ತರ ಕಾಣ್ತಿದ್ದೀರಾ, ದೇ ಲುಕ್ ಲೈಕ್ ಟವರ್ಸ್. ಮಿಕ್ಕಿದ ರೀಸನ್ ಎಲ್ಲ ಕೊಲಾಪ್ಸ್ ಆಗಿರುತ್ತೆ. ಸೊ ನಿಮ್ ಕಾಸ್ಟ್ ಟೋಪೋಗ್ರಫಿ ಹಿಂಗಿರುತ್ತೆ. ಸೊ ದೀಸ್ ಆರ್ ಯುವರ್ ಸ್ಟಲಾಕ್ಟೈಟ್ಸ್. ಮೇಲ್ಗಡೆ ನೋಡಿ ವೈಟ್ 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 ಲೈಮ್ ಸ್ಟೋನ್, ಮಿಕ್ಕಿರೋ ಲೈಮ್ ಸ್ಟೋನ್ ಎಲ್ಲ ಈ ತರ ಡೆಪಾಸಿಟ್ ಆಗಿರುತ್ತೆ.